ನಿಲ್ಲಿ. ಜನವರಿ ಫಸ್ಟೇ ಯಾಕೆ ಹೊಸ ವರ್ಷ? ಮಾರ್ಚಲ್ಲಿ ಯಾಕೆ ಮಾಡಲ್ಲ? ಜೂನ್ ಯಾಕೆ ಆಗ್ಬಾರ್ದು? ಇದಕ್ಕೆ ಉತ್ತರ 1582ನಲ್ಲಿದೆ. ಇದೆಲ್ಲ ಮಾಡಿದವರು ಒಬ್ಬ ವ್ಯಕ್ತಿ. ಬನ್ನಿ ಯಾರೋ ನೋಡ್ಕೊಂಡ್ ಬರೋಣ. ಅದು 45 BC. ರೋಮನ್ ಎಂಪೈರ್ನ ಜೂಲಿಯಸ್ ಸೀಸರ್ ಒಂದು ಕ್ಯಾಲೆಂಡರ್ನ ಇಂಟ್ರೊಡ್ಯೂಸ್ ಮಾಡ್ತಾನೆ. ಅದೇ ನಡ್ಕೊಂಡು ಬರ್ತಾ ಇತ್ತು. ಆದರೆ ಅದ್ರೊಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ವರ್ಷದಲ್ಲಿ 11 ನಿಮಿಷ ಜಾಸ್ತಿ ತೋರಿಸ್ತಾ ಇತ್ತು. ಬರೀ 11 ನಿಮಿಷ ದೊಡ್ಡ ವಿಷಯ ಏನಲ್ಲ. ಬಟ್ ವರ್ಷ ಕಳೀತಾ ಶತಮಾನಗಳಾದವು. ಅದು ದಿನಗಳನ್ನ ಜಾಸ್ತಿ ಮಾಡ್ತಾ ಹೋಯ್ತು. ಒಂದಷ್ಟು ಶತಮಾನಗಳಾದ್ಮೇಲೆ ಈಸ್ಟರ್ನಂತ ಪ್ರಮುಖ ಆಚರಣೆಗಳಾಗೋದ್ರಲ್ಲಿ ದಿನಗಳಲ್ಲಿ ವ್ಯತ್ಯಾಸ ಬರೋಕ್ಕೆ ಶುರುವಾಯಿತು. ಅದನ್ನ ಸರಿ ಮಾಡಬೇಕಿತ್ತು. ಅದನ್ನ ಸರಿ ಮಾಡೋಕೆ ಅಂತ ಬಂದಂತವ್ರೆ ಪೋಪ್ 13ನೇ ಗ್ರೆಗೋರಿ. ಅದು 1582. ಅವಾಗಿದ್ದಂಥ ಪೋಪ್ ಈ ಸಮಸ್ಯೆಯನ್ನ ಕ್ಲಿಯರ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಅದಕ್ಕೋಸ್ಕರ ಅವರು ಹೊಸದೊಂದು ಲೀಪ್ ಇಯರ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದರೊಳಗಡೆ 11 ದಿನಗಳನ್ನ ಮೈನಸ್ ಮಾಡಿ ಕ್ಯಾಲೆಂಡರ್ನ ಸರಿ ಮಾಡ್ತಾರೆ. ಜನವರಿ ಅನ್ನೋ ಹೆಸರು ಬಂದಿದ್ದು ಜನಸ್ ಅನ್ನುವಂಥ ದೇವರಿಂದ. ರೋಮನ್ ಜನರು ಈ ಜನಸ್ ಅನ್ನೋ ದೇವರನ್ನ ಪ್ರಾರಂಭ ಅಥವಾ ಬದಲಾವಣೆಗಳ ದೇವರು ಅಂತ ಕರೀತಾ ಇದ್ರು. ಇದೇ ಕಾರಣದಿಂದ ರೋಮನ್ ಸಾಮ್ರಾಜ್ಯದ ಜೂಲಿಯಸ್ ಸೀಸರ್ ಜನವರಿ 1ನ ಹೊಸ ವರ್ಷ ಅಂತ ಕರೀತಾನೆ. ಪೋಪ್ ಹೊಸ ಕ್ಯಾಲೆಂಡರ್ ತಂದಾಗಲೂ ಕೂಡ ಜನವರಿ 1ನೇ ಹೊಸ ವರ್ಷ ಅಂತ ಅಫಿಷಿಯಲ್ ಆಗಿ ಕರೀತಾ ಹೋಗ್ತಾರೆ. ಪೋಪ್ ಗ್ರೆಗೋರಿ ಈ ಹೊಸ ಕ್ಯಾಲೆಂಡರ್ನ ಪರಿಚಯ ಮಾಡಿದ್ರು. ಅವರು ಪರಿಚಯ ಮಾಡಿದ ತಕ್ಷಣ ಇಡೀ ಜಗತ್ತು ಇದೇ ಕ್ಯಾಲೆಂಡರ್ನ ಬಳಸೋದಕ್ಕೆ ಶುರು ಮಾಡ್ತಾ ಇಲ್ಲ. ಇಸ್ಲಾಂ ಒಳಗಡೆ ಇಜ್ರಿ ಅಂತ ಒಂದು ಕ್ಯಾಲೆಂಡರ್ ಇದೆ. ಅದು ಮೊಹರಂನ ಮೊದಲನೇ ತಿಂಗಳು ಅಂತ ಕರೆಯುತ್ತೆ. ಹಿಂದೂ ಪಂಚಾಂಗದ ಪ್ರಕಾರ ಯುಗಾದಿ ವರ್ಷದ ಮೊದಲನೇ ದಿನ. ಚೀನಾದೊಳಗಡೆ ಲೂನಾರ್ ಸಿಸ್ಟಮ್ ಬೇಸ್ ಮೇಲೆ ವರ್ಷನ ಅಳತೆ ಮಾಡಲಾಗುತ್ತೆ. ಹೀಗೆ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಆ ಸಂಸ್ಕೃತಿ ಧರ್ಮಗಳಿಗೆ ಸಂಬಂಧಪಟ್ಟಂತೆ ತುಂಬಾ ಕ್ಯಾಲೆಂಡರ್ಗಳು ಅಸ್ತಿತ್ವದಲ್ಲಿದ್ವು. ಇದೆಲ್ಲವೂ ಕೂಡ ಬದಲಾಗೋದಕ್ಕೆ ಶುರುವಾಗಿದ್ದು ಯುರೋಪಿಯನ್ನರ ಕಲೋನಿಯಲಿಸಂ ಶುರುವಾದ ನಂತರ. ಹಲವಾರು ಯುರೋಪಿಯನ್ ರಾಷ್ಟ್ರಗಳು ಬೇರೆ ಬೇರೆ ದೇಶಗಳಿಗೆ ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡೋದಕ್ಕೆ ಶುರು ಮಾಡುತ್ತೆ. ಆಗ ಬರೀ ಯುರೋಪಿಯನ್ನರು ಮಾತ್ರ ಆ ದೇಶಗಳಿಗೆ ಹೋಗಲ್ಲ, ತಮ್ಮ ಕ್ಯಾಲೆಂಡರ್ನು ಕೂಡ ಅವ್ರ ಜೊತೆ ತಗೊಂಡು ಹೋಗ್ತಾರೆ. ಆ ದೇಶಗಳಲ್ಲಿ ಅವರದೇ ಕ್ಯಾಲೆಂಡರ್ನ ಬಳಸೋದಕ್ಕೆ ಶುರು ಮಾಡ್ತಾರೆ. ಆ ದೇಶಗಳ ಇತಿಹಾಸನ ಆ ಕ್ಯಾಲೆಂಡರ್ನಲ್ಲೇ ರೆಕಾರ್ಡ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ನಿಧಾನವಾಗಿ ಆ ದೇಶಗಳು ಕೂಡ ಈ ಕ್ಯಾಲೆಂಡರ್ನೇ ಬಳಸೋದಕ್ಕೆ ಶುರು ಮಾಡುತ್ತೆ. ಇತ್ತೀಚಿನವರೆಗೂ ಹಲವಾರು ದೇಶಗಳು ಈ ಕ್ಯಾಲೆಂಡರ್ನ ಅಫಿಷಿಯಲ್ ಆಗಿ ಒಪ್ಕೊಂಡಿರಲಿಲ್ಲ. ಇವತ್ತಿಗೂ ಕೂಡ ಕೊರಿಯಾ, ಚೀನಾದಂಥ ದೇಶಗಳು ಅವರದೇ ಕ್ಯಾಲೆಂಡರ್ನ ಫಾಲೋ ಮಾಡುತ್ತೆ. ಬಟ್ ಆದರೆ ಬಿಸ್ನೆಸ್ ಪರ್ಪಸ್ಗೋಸ್ಕರ ಈ ಕ್ಯಾಲೆಂಡರ್ನೇ ಬಳಸುತ್ತೆ. ಈ ಕ್ಯಾಲೆಂಡರ್ ಇಡೀ ಜಗತ್ತನ್ನ ಒಂದು ಕಾಲಮಾನಕ್ಕೆ ತಗೊಂಬಂದಿರೋದ್ರಲ್ಲಿ ಯಶಸ್ವಿಯಾಗಿದೆ. ಯುರೋಪಿಯನ್ ರಾಷ್ಟ್ರಗಳ ಕೊಡುಗೆಯೂ ಅಷ್ಟೇ ಮುಖ್ಯವಾಗಿದೆ. ಇವತ್ತಿನ ಜಾಗತಿಕ ಬಿಸ್ನೆಸ್ಸು ಕೂಡ ಈ ಕ್ಯಾಲೆಂಡರ್ನ ವಿಶ್ವಮಾನ್ಯವಾಗಿಸಿದೆ. ಇಷ್ಟೆಲ್ಲ ಇತಿಹಾಸವನ್ನ ಹೊಂದಿರುವಂಥ ಈ ಕ್ಯಾಲೆಂಡರ್ ನಿಮ್ಮೆಲ್ಲರ ಮನೆ ಗೋಡೆಗಳ ಮೇಲೆ ತೂಗ್ತಾ ಇದೆ. ಅದ್ರ ಹೆಸರೇನು ಗೊತ್ತಾ? ಗ್ರೆಗೋರಿಯನ್ ಕ್ಯಾಲೆಂಡರ್. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು.